ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್ ವಿಡಿಯೋ. ಲಾಸ್ಟ್ ಟೈಮ್ ನೋಡಿ, ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಪ್ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು LSC ವರ್ಸಸ್ RCB. ಮೇನ್ ಗುರು ಇಲ್ಲಿ LSC RCB ಅಂದಾಗ RCB ಅವರು ಸಿಕ್ಕಾಪಟ್ಟೆ ಕಡಕ್ಕಾಗಿ ಆಗ್ತಿದೆ. ಇಲ್ಲಿ RCBಗೆ ಎಜಲ್ಯೂಟ್ ಅವರು ಕಮ್ಬ್ಯಾಕ್ ಆಗಿದ್ದಾರೆ. 99% ಟೀಮ್ ಡೇವಿಡ್ ಮತ್ತು ರೆಸಲ್ಟು ಸಿಕ್ಕಾಪಟ್ಟೆ ಕಮ್ಬ್ಯಾಕ್ ಆಗೋ ಚಾನ್ಸ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 190 ಇಲ್ಲ 200 ಹೊಡಿಲೇಬೇಕು. ಒಟ್ಟಿನಲ್ಲಿ ಇಲ್ಲಿ ಟಾಸ್ ಗೆದ್ದವರು ಬೌಲಿಂಗ್ ಆಯ್ಕೆ ಮಾಡ್ಕೋತಾರೆ, ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ಳೋದು ಒಟ್ಟಿನಲ್ಲಿ ಡೌಟು. ಒಟ್ಟಿನಲ್ಲಿ ಇಲ್ಲಿ ಸ್ಪಿನ್ನಿಂಗ್ಗೆ ಸಿಕ್ಕಾಪಟ್ಟೆ ಯೂಸ್ಫುಲ್ ಅಂತ ಅನ್ನೋಕ್ಕಿಂತ ಇಲ್ಲಿ ಬ್ಯಾಟಿಂಗ್ಗೆ ಸಿಕ್ಕಾಪಟ್ಟೆ ಯೂಸ್ಫುಲ್ ಇರೋ ಚಾನ್ಸ್ ಸಿಕ್ಕಾಪಟ್ಟೆ ಇದೆ. ಒಟ್ಟಿನಲ್ಲಿ ಇಲ್ಲಿ RCB ಅವರು ಈ ಮ್ಯಾಚ್ನ ಗೆಲ್ಲಬೇಕು ಗುರು. ಎಷ್ಟೇ ರನ್ನಿಂದಾಗಲಿ ಎಷ್ಟೇ ವಿಕೆಟ್ಗಳಿಂದ ಗೆದ್ದರು ಏನು ಮ್ಯಾಟ್ರ್ ಆಗಲ್ಲ. ಒಟ್ಟಿನಲ್ಲಿ RCB ಅವ್ರು ಗೆಲ್ಲಬೇಕು. ಒಟ್ಟಿನಲ್ಲಿ ಲಕ್ನೋ ಅವ್ರು ಗೆದ್ದರೆ ಏನು ಮ್ಯಾಟ್ರೇ ಆಗಲ್ಲ ಅನ್ಬೋದು. ಒಟ್ಟಿನಲ್ಲಿ ಲಕ್ನೋ ಅವರು ಹೈ ಇಂಟೆನ್ಷನ್ ಮ್ಯಾಚ್ಗಳು ಹೋದ ಮ್ಯಾಚ್ನ ಇವ್ರಿಗೆ ಎತ್ಕೊ ಬರ್ತಿದ್ದಾರೆ. RCB ಅವರು ಹೋದ ಮ್ಯಾಚ್ನ ಸೋತ್ಕೊ ಬರ್ತಿದ್ದಾರೆ. ಒಟ್ಟಿನಲ್ಲಿ ಲಕ್ನೋ ಕಡಕಾಗಿ ಕಾಣ್ತಿದೆ. ಒಟ್ಟಿನಲ್ಲಿ ಪೂರಮ್ ಆಗಲಿ ಒಟ್ಟಿನಲ್ಲಿ ಚೆನ್ನಾಗಿ ಕಾಣ್ತಿದ್ದಾರೆ. ಪೂರಮ್ ಆಗಲಿ ಒಟ್ನಲ್ಲಿ ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗು ಡೆಪ್ತ್ ಇಲ್ಲ ಅಂದರೂ ಒಂದು ಲೆವೆಲ್ಗೆ 3 ಬ್ಯಾಟ್ಸ್ಮನ್ಗಳು ಚೆನ್ನಾಗಿ ಕಾಣ್ತಿದ್ದಾರೆ ಅನ್ಬೋದು ಲಕ್ನೋವಲ್ಲಿ. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಲಕ್ನೋ ಸಿಕ್ಕಾಪಟ್ಟೆ ತೀರಾ ಕಳಪೆಯಾಗಿ ಆಡಿದ್ರು. ಒಟ್ಟಿನಲ್ಲಿ ಈ ಸತಿ ಒಟ್ಟಿನಲ್ಲಿ ಬರೋ ಮ್ಯಾಚ್ಗಳಲ್ಲಿ ಇವ್ರಿಗೆ ಎತ್ಕೊ ಬಂದರೆ ಏನು ಮ್ಯಾಟ್ರ್ ಆಗಲ್ಲ ಅನ್ಬೋದು. ಒಟ್ಟಿನಲ್ಲಿ ಲಕ್ನೋವಲ್ಲಿ ಪೂರವಾಗಲಿ ಒಟ್ಟಿನಲ್ಲಿ ಮಾರ್ಕಮ್ ಆಗಲಿ ಒಟ್ಟಿನಲ್ಲಿ ಮಾರ್ಕ್ಸ್ ಆಗಲಿ 3 ಜನನ ಸಿಕ್ಕಾಪಟ್ಟೆ ಅಗ್ರೆಸಿವ್ನೆಸ್ನ ತೋರ್ಸೋಕೆ ಹೋಗ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಬೌಲಿಂಗ್ ಕಡಕು ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಇಲ್ಲ ಅನ್ಬೋದು. ಒಟ್ಟಿನಲ್ಲಿ ಲಕ್ನೋವಲ್ಲಿ ಬ್ಯಾಟಿಂಗು ಮೇನು ಲಕ್ನೋ ಬ್ಯಾಟಿಂಗು ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಲಕ್ನೋ ಒಟ್ಟಿನಲ್ಲಿ ತೀರಾ ಕಳಪೆ ಆಗು ಇಲ್ಲ, ತೀರಾ ಮಿಡಲ್ ಆಗು ಇಲ್ಲ. ಒಟ್ಟಿನಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ ಅನ್ಬೋದು. ಲಕ್ನೋ ಕಡೆ ಸಿಕ್ಕಾಪಟ್ಟೆ ಅಗ್ರೆಸಿವ್ನೆಸ್ ತೋರಿಸೋದು ಮೇನು ರಿಷಬ್ ಪಂತ್ ಅಂತ ಹೇಳ್ಕೊಳ್ಳೋ ಕ್ಯಾಮ್ ಇನ್ನಿಂಗ್ಸ್ಗಳು ಆಡಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ RCB ಟೀಮಲ್ಲಿ ಯಾರ್ಯಾರಪ್ಪ ಇರ್ತಾರೆ ಅಂದರೆ ಇಲ್ಲಿ ಲಕ್ನೋ ಟೀಮಲ್ಲಿ ರಿಷಬ್ ಪಂತ್ ಕ್ಯಾಪ್ಟನ್ ಆಗಿರ್ತಾರೆ. ಪೂರಾ ಅವರು ಮತ್ತು ಮಾರ್ಕಮ್ ಅವರು. ಒಟ್ಟಿನಲ್ಲಿ ಮೇನು ಇಲ್ಲಿ ರವಿ ವಿಷ್ಣವಿ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಲಕ್ನೋ ಟೀಮಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದೆ ಅನ್ಬೋದು. ಇಲ್ಲಿ ಬೌಲಿಂಗ್ ಆಗಲಿ ರವಿ ವಿಷ್ಣವಿ ಒಟ್ಟಿನಲ್ಲಿ ಅಂತ ಹೇಳ್ಕೊಳ್ಳೋ ಆಟ ಆಡ್ತಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ಕಾಣ್ತಿರೋದು ಇಲ್ಲಿ ವಿಲಿಯಮ್ಸ್ ಅವರು ನೆಕ್ಸ್ಟ್ ಲೆವೆಲ್ ಆಟನ ಆಡ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಬೌಲಿಂಗ್ ಆಗಲಿ ಬ್ಯಾಟಿಂಗ್ ಆಗಲಿ ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಎಲ್ಲ ಅಂದರೂ ಇವರು ಒಂದು ಲೆವೆಲ್ ಕಾಣ್ತಿದೆ. ಒಟ್ಟಿನಲ್ಲಿ ಲಕ್ನೋವಲ್ಲಿ ಟೀಮ್ ಚೇಂಜಸ್ ಆಗೋ ಚಾನ್ಸ್ ಸಿಕ್ಕಾಪಟ್ಟೆ ನನ್ನ ಪ್ರಕಾರ ಡೌಟು ಅನ್ಬೋದು. ಒಟ್ಟಿನಲ್ಲಿ ಲಕ್ನೋವಲ್ಲಿ ಇಷ್ಟು ಜನ ಇರ್ತಾರೆ ಅನ್ಬೋದು. RCB ಟೀಮಲ್ಲಿ ನನ್ನ ಪ್ರಕಾರ ಡೌಟು ಏನು ಚೇಂಜಸ್ ಇರಲ್ಲ ಅನ್ಬೋದು. ನೋಡೋದಾದ್ರೆ RCB ಟೀಮಲ್ಲಿ ಯಾರ್ಯಾರಪ್ಪ ಇರ್ತಾರೆ ಅಂದರೆ ಇಲ್ಲಿ ಮೇನು ರಜತ್ ಪಡಿತಾರು ಇಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರೋ ಚಾನ್ಸ್ ಸಿಕ್ಕಾಪಟ್ಟೆ ಇದೆ. ವಿರಾಟ್ ಕೊಹ್ಲಿ ಆ್ಯಸ್ ಯೂಶಲು ಫೀಲ್ಡ್ ಸ್ಟಾರ್ಟು ಓಪನಿಂಗ್ ಬರ್ತಾರೆ. ಇಲ್ಲಿ ಮೇನ್ ಗುರು ಇಲ್ಲಿ ಇಲ್ಲಿ ಟ್ವಿನ್ ರೈಟು ಮತ್ತು ಜಾಸಲುಡ್ಡು ಇವರಿಬ್ಬರು ಬರೋ ಚಾನ್ಸ್ ಸಿಕ್ಕಾಪಟ್ಟೆ. ಇಲ್ಲಿ ಕೃಣಾಲ್ ಪಾಂಡ್ಯ ಮತ್ತು ಭುವನೇಶ್ವರ್ ಕುಮಾರು ಮತ್ತು ಯಶ್ ದಯಾಳು ಇವರು 3 ಜನ 4 ಜನ ಕ್ರೂಷಿಯಲ್ ಬೌಲಿಂಗ್ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ತುಂಬ ಚೆನ್ನಾಗಿ ಕಾಣ್ತಿರೋದಂದ್ರೆ ನನ್ನ ಪ್ರಕಾರ RCBನೇ ಅನ್ಬೋದು. ಯಾಕೆಂದರೆ RCBಲಿ ಸಿಕ್ಕಾಪಟ್ಟೆ ಇವರು ಪಾಸಿಟಿವ್ನೆಸ್ನ ಪಡ್ಕೊ ಬರ್ತಿದ್ದಾರೆ. ಒಟ್ಟಿನಲ್ಲಿ RCB ಟೀಮ್ ಅನ್ನೋದಕ್ಕಿಂತ ನೆಕ್ಸ್ಟ್ ಲೆವೆಲ್ ಅಗ್ರೆಸಿವ್ನೆಸ್ನ ತೋರಿಸ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ರೋಡ್ನಲ್ಲಿ ವಿರಾಟ್ ಕೊಹ್ಲಿ ಮತ್ತು ಫಿಲಿಪ್ ಸಾರ್ಟು ಇವರಿಬ್ಬರು ಔಟ್ ಆಗ್ಬಿಟ್ರೆ RCB ಒಂಚೂರು ಸ್ಟ್ರಗಲ್ ಪಡೋದು ಒಂಚೂರು ಕಷ್ಟಪಡ್ತಾರೆ ಅನ್ಬೋದು. ಇನ್ನೆಲ್ಲ ಮಿಕ್ಕಿದ್ದೆಲ್ಲ ಒಂದು ಲೆವೆಲ್ ಚೆನ್ನಾಗಿ ಕಾಣ್ತಿದೆ. RCB ಬೌಲಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಕಡಕ್ಕಾಗಿ ಕಾಣ್ತಿದೆ. ವಿಲ್ ಜಾಕ್ಸು ಮತ್ತು ಯಶ್ ದಯಾಳು ಮತ್ತು ಭುವನೇಶ್ವರ್ ಕುಮಾರ್ ಒಟ್ಟಿನಲ್ಲಿ ಇವರು ಇಷ್ಟು ಜನ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ. ಬೌಲಿಂಗಲ್ಲಾಗಲಿ ಬ್ಯಾಟಿಂಗ್ಲಾಗಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗೋಲ್ RCB ಮತ್ತು LSC ಟೀಮಲ್ಲಿ ಟೋಟಲಾಗಿ ಇಷ್ಟು ಜನ ಇರ್ತಾರೆ. LSC ಹೆಡ್ ಸ್ಟಾರ್ಟ್ ನೋಡೋದಾದರೆ ಒಟ್ಟಿನಲ್ಲಿ RCB ವರ್ಸಸ್ ಇಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡ್ತಾರೆ ಅನ್ಬೋದು. ಯಾಕೆಂದರೆ ಇಲ್ಲಿ RCBಲಿ ಟೋಟಲಾಗಿ 5 ಮ್ಯಾಚಲ್ಲಿ RCB ಅವರು 3 ಮ್ಯಾಚ್ ಗೆದ್ದಿದ್ದಾರೆ. LSC ಅವರು 2 ಮ್ಯಾಚ್ನ ಗೆದ್ಕೊ ಬರ್ತಿದ್ದಾರೆ. ಒಟ್ಟಿನಲ್ಲಿ ಇಲ್ಲಿ RCB ಚೆನ್ನಾಗಿ ತೊಗೊಂಡೋಗ್ತಾರೆ ಅನ್ಬೋದು. ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 190 ಇಲ್ಲ 80 ಹೊಡಿಲೇಬೇಕು, 180. ಒಟ್ಟಿನಲ್ಲಿ ನೋ ರಿಸಲ್ಟ್ ಆಗಿಲ್ಲ. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ನನ್ನ ಪ್ರಕಾರ RCB ಅವರು ಈ ಮ್ಯಾಚ್ನ ಗೆಲ್ಲೇಬೇಕು. ಒಟ್ಟಿನಲ್ಲಿ ನನ್ನ ಪ್ರೆಡಿಕ್ಷನ್ ಅದು ಇದು ಹೇಳೋದಾದರೆ ಒಟ್ಟಿನಲ್ಲಿ RCB ಈ ಮ್ಯಾಚ್ನ ಗೆಲ್ತಾರೆ, ಗೆಲ್ಲೋ ಚಾನ್ಸ್ ಸಿಕ್ಕಾಬಿಟ್ಟಿದೆ. ಆದರೂ ಲಕ್ನೋ ಲಾಸ್ಟ್ವರೆಗೂ ಬಿಟ್ಟು ಕೊಡೋದಿಲ್ಲ. ಒಟ್ಟಿನಲ್ಲಿ ಈ ಮ್ಯಾಚ್ನ ಗೆದ್ದರೆ RCB ಅವರು ಪ್ಲೇ ಆಫ್ 1 ಆಡ್ತಾರೆ. ಗೆಲ್ಲಿಲ್ಲ ಅಂದರೆ ಜಸ್ಟ್ ಎಲಿಮಿನೇಟರ್ 1 ಆಡ್ತಾರೆ. ಒಟ್ಟಿನಲ್ಲಿ RCB ಈ ಮ್ಯಾಚ್ನ ಗೆಲ್ಲಬೇಕು ಗುರು. ಒಟ್ಟಿನಲ್ಲಿ ಲಕ್ನೋ ಅವರು ಲಾಸ್ಟ್ವರೆಗೂ ಬಿಟ್ಟು ಕೊಡೋದಿಲ್ಲ. ಈ ಪ್ರಿವ್ಯೂ ನಿಮಗೇನಾದ್ರು ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತೀರ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.